ವರ್ಕೌಟ್ ಮಾಡೋ ಟೈಮಲ್ಲಿ ಹೈಡ್ರೇಟ್ ಆಗಿರ್ಬೇಕು. ಬಾಡಿ ಬ್ರ್ಯಾಂಡ್ ಎಲ್ಲ ತೋರ್ಸಲ್ಲ. ಬಾಡಿ ತುಂಬಾ ಎನರ್ಜಿ ಆಗಿರುತ್ತೆ, ವರ್ಕೌಟ್ ಸ್ಟ್ರೆಂತ್ ಆಗುತ್ತೆ, ಮಸಲ್ಸ್ ಪರ್ಫಾರ್ಮೆನ್ಸ್ ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ORS ಇಟ್ಕೊಡ್ಲೇಬೇಕು ಬ್ಯಾಗ್. ಸ್ಕ್ವಾಟ್, ಕಾರ್ಡಿಯೋ, ಸ್ಟ್ರೆಂತ್ ಟ್ರೈನಿಂಗ್ ಎಲ್ಲದಕ್ಕೂ ಒಂದೇ ಶೂಸ್ ಯೂಸ್ ಮಾಡ್ತೀನಿ. ನಾನು ನೀ ಬ್ಯಾಂಡ್ ಯೂಸ್ ಮಾಡ್ತೀನಿ. ಅಪ್ಪರ್ ಗ್ಲೂಟ್ಸ್ ಟಾರ್ಗೆಟ್ ಮಾಡೋದು ತುಂಬಾ ಯೂಸ್ಫುಲ್. ಇದು ರಿಸ್ಟ್ ಸ್ಟೇಬಲ್ ಆಗಿರುತ್ತೆ, ಮತ್ತೆ ಇಂಜರಿ ಆಗೋದೇನಾದ್ರೂ ಇದ್ರೆ ಅವಾಯ್ಡ್ ಮಾಡುತ್ತೆ. ನಾನು ಲೆಗ್ ವರ್ಕೌಟ್ ದಿವಸನೇ ಯೂಸ್ ಮಾಡೋದಿದ್ದು ನಾನು. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ರಿಯಲ್ ಜರ್ನಿ. ನಾನು ನಿಮ್ ಜೊತೆ ಇವತ್ತು ಶೇರ್ ಮಾಡ್ತಾ ಇರೋದು ನನ್ನ ಜಿಪ್ ಬ್ಯಾಗ್ ಅಲ್ಲಿ ಏನೇನ್ ಕ್ಯಾರಿ ಮಾಡ್ತೀನಿ ಅಂತ. ಫಸ್ಟ್ ವಾಟರ್ ಬಾಟಲ್ ಯೂಸ್ ಮಾಡ್ತೀನಿ. ವರ್ಕೌಟ್ ಮಾಡೋ ಟೈಮಲ್ಲಿ ಹೈಡ್ರೇಟ್ ಆಗಿರ್ಬೇಕು ಬಾಡಿ, ಅದಕ್ಕೋಸ್ಕರ. ಮತ್ತೆ ಇದು ಶೇಕರ್. ಇದ್ರಲ್ಲಿ ನಾನು ಫ್ರೀ ವರ್ಕೌಟ್, ವೇ ಪ್ರೋಟೀನ್ ಮತ್ತೆ ಕ್ರಿಯೇಟಿನ್ ನ ಡ್ರಿಂಕ್ ಮಾಡ್ತೀನಿ. ಹ್ಯಾಂಡ್ ಕರ್ಚಿಪ್ ಕಂಪಲ್ಸರಿ ಇರ್ಲೇಬೇಕು, ಯಾಕೆಂದ್ರೆ ಜಿಮ್ ಅಲ್ಲಿ ತುಂಬಾ ಸ್ವೆಟ್ ಆಗ್ತೀವಿ. ಸ್ವೆಟ್ ಆಗೋದಲ್ದೆ ಬೆಂಚ್ ಮೇಲೆ ತುಂಬಾ ಗಲೀಜ್ ಇರುತ್ತೆ, ಅದಕ್ಕೋಸ್ಕರ ಹ್ಯಾಂಡ್ ಕರ್ಚಿಪ್ ಬೇಕೇ ಬೇಕು, ತುಂಬಾ ಕ್ಲೀನ್ ಆಗಿರೋದಕ್ಕೋಸ್ಕರ. ವೇ ಪ್ರೋಟೀನ್ ವರ್ಕೌಟ್ ಆಫ್ಟರ್ ಯೂಸ್ ಮಾಡ್ತೀನಿ ನಾನು. ವೇ ಪ್ರೋಟೀನ್ ಅದಕ್ಕೋಸ್ಕರ ಶೇಕರ್ ಯೂಸ್ ಮಾಡೋದು ನಾನು. ವೇ ಪ್ರೋಟೀನ್ ಏನಕ್ಕೆ ಯೂಸ್ ಮಾಡ್ತೀನಿ ಅಂತ ಹೇಳಿ ಬೇಕು ಅಂದ್ರೆ ಡೀಟೇಲ್ಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ವರ್ಕೌಟ್ ಮಾಡೋದ್ಕಿನ್ನ 20-30 ನಿಮಿಷಗಳಕ್ಕಿಂತ ಮುಂಚೆ ತಗೊಂತೀನಿ, ವಾರ್ಮ್ ಅಪ್ ಮಾಡೋದ್ಕಿಂತ ಮುಂಚೆ. ಇದನ್ನ ತಗೊಳ್ಳೋದ್ರಿಂದ ತುಂಬಾ ಎನರ್ಜಿ ಆಗಿರುತ್ತೆ, ವರ್ಕೌಟ್ ಮಾಡೋದಕ್ಕೆ ತುಂಬಾ ಫೋಕಸ್ ಆಗಿರುತ್ತೆ, ವರ್ಕೌಟ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಫ್ರೀ ವರ್ಕೌಟ್ ತಗೊಳ್ತೀವಿ. ತಗೊಳ್ಳೋದ್ರಿಂದ ವರ್ಕೌಟ್ ಸ್ಟ್ರೆಂತ್ ಆಗುತ್ತೆ, ಮಸಲ್ಸ್ ಪರ್ಫಾರ್ಮೆನ್ಸ್ ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇದನ್ನ ನಾನು ರೆಕಮೆಂಡೆಡ್ ಡೋಸ್ ಪ್ರಕಾರ ಯೂಸ್ ಮಾಡ್ತೀನಿ. ಇಷ್ಟೇ ಗ್ರಾಮ್ ಅಂತ ಹೇಳಿ ದಿನಕ್ಕೆ. ಕ್ರಿಯೇಟಿನ್ ಏನೋ ತಗೊಳ್ಬೇಕು, ಯಾಕೆ ತಗೊಳ್ಬೇಕು ಅಂತ ಏನಾದ್ರೂ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ನಿಮಗೆ ಬೇಕು ಅಂದ್ರೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನ್ ನಿಮ್ಗೆ ಡೈರೆಕ್ಟ್ ಮೆಸೇಜ್ ಮಾಡ್ತೀನಿ. ಇದ್ದೇ ಇರುತ್ತೆ ಯಾವಾಗ್ಲೂ. ಅದ್ರಲ್ಲೂ ಸಮ್ಮರ್ ಟೈಮಲ್ಲಿ ಅಂತೂ ORS ಇಟ್ಕೊಡ್ಲೇಬೇಕು ಬ್ಯಾಗ್ ಅಲ್ಲಿ. ನಮ್ಗೆ ಯಾವ ಟೈಮಲ್ಲಿ ಪೀರಿಯಡ್ಸ್ ಆಗುತ್ತೆ ಅಂತ ಗೊತ್ತಿಲ್ಲ, ಅಕಸ್ಮಾತ್ ಯಾರಾದ್ರೂ ಕೇಳಿದ್ರು ಜಿಮ್ ಅಲ್ಲಿ ಕೊಡ್ಲಿಕ್ಕೆ ಅಂತ ಕಂಪಲ್ಸರಿ ಸ್ಯಾನಿಟರಿ ಪ್ಯಾಡ್ ಇಟ್ಕೊಂಡಿರ್ತೇನೆ, ಸನ್ಸ್ಕ್ರೀನ್ ಇಟ್ಕೊಂಡಿರ್ತೀನಿ, ಒಂದು ಬ್ಯಾಂಡ್ ಇಟ್ಕೊಂಡಿರ್ತೀನಿ, ಇಯರ್ ಬ್ಯಾಂಡ್ ಅಂಡ್ ಪರ್ಫ್ಯೂಮ್ ಇಟ್ಕೊಂಡಿರ್ತೀನಿ. ವರ್ಕೌಟ್ ಆಫ್ಟರ್ ಸ್ಮೆಲ್ ನಮ್ಗೆ ತಡ್ಕೊಳಕ್ಕಾಗಲ್ಲ, ದಟ್ಸ್ ವೈ ಪರ್ಫ್ಯೂಮ್ ಇಟ್ಕೊಂಡಿರ್ತೀನಿ. ಮತ್ತೆ ಒಂದು ಲಿಪ್ ಬಾಂಬ್ ಇಟ್ಕೊಂಡಿರ್ತೀನಿ ನನಗೆ ಅಂತ. ಮಾಸ್ಕ್ ಇಟ್ಕೊಂಡಿರ್ತೀನಿ ನನ್ ಸೇಫ್ಟಿಗೋಸ್ಕರ. ಸೇಫ್ಟಿಗೋಸ್ಕರ ಅಂದ್ರೆ ಔಟ್ ಸೈಡ್ ಬರ್ಬೇಕಾದ್ರೆ ತುಂಬಾ ಡಸ್ಟ್ ಇದೆ, ಅದಕ್ಕೋಸ್ಕರ. ಇಯರ್ ಬಡ್ಸ್ ಇಟ್ಕೊಂಡಿರ್ತೀನಿ. ಯಾಕೆ ಇಟ್ಕೊಂಡಿರ್ತೀನಿ ಅಂದ್ರೆ ಆ ಜಿಮ್ ಅಲ್ಲಿ ನನ್ಗೆ ಹಾಕೋ ಸಾಂಗ್ಗಳು ಯಾವ್ದು ಇಷ್ಟ ಆಗಲ್ಲ. ಒಂದು, ನನ್ಗೆ ವರ್ಕೌಟ್ ಫೋಕಸ್ ಆಗ್ಬೇಕು ಅಂದ್ರೆ ನನ್ನ ಫೇವ್ರೆಟ್ ಸಾಂಗ್ಸ್ ನ ನಾನ್ ಹಾಕೊಂಡು ಕೇಳ್ಬೇಕು. ದಟ್ಸ್ ವೈ ನಾ ಕ್ಯಾರಿ ಮಾಡ್ತೀನಿ ನಾನು. ಒಂದ್ ಸೆಟ್ ಅಲ್ಲ, 2 ಸೆಟ್ ಇಟ್ಕೊಂಡಿರ್ತೀನಿ. ಸಮ್ ಟೈಮ್ ನಾನು ಮರ್ತ್ಬಿಟ್ಟು ಹೋಗ್ಬಿಟ್ಟಿರ್ತೀನಿ, ಅದಕ್ಕೋಸ್ಕರ 2 ಸೆಟ್ ಇಟ್ಕೊಂಡಿರ್ತೀನಿ. ಇಂದನ ಯಾವ್ದು ಹೆವಿ ವೇಟ್ಸ್ ಜಾರದೆ ಇರೋ ತರ ಗ್ರಿಪ್ ಇಟ್ಕೊಳ್ಳೋದಕ್ಕೆ, ನಮ್ ಕೈ ಹರ್ಟ್ ಆಗದೆ ಇರೋ ರೀತಿ ಕಂಟ್ರೋಲ್ ಮಾಡುತ್ತೆ ಇದು. ಈ ಬೆರಳು ಮತ್ತೆ ಅಂಗೈಗೆ ತುಂಬಾನೇ ಪ್ರೊಟೆಕ್ಷನ್ ಕೊಡ್ತದೆ ಇದು. ನಂಗಂತೂ ತುಂಬಾ ಇಷ್ಟ ಆಯ್ತು. ಅದೇ ರೀಸೆಂಟ್ ಯೂಸ್ ಮಾಡ್ತಿರೋದು, ಲಾಸ್ಟ್ ವೀಕ್ ಇಂದ ಅಷ್ಟೇ. ಮತ್ತೆ ನಾನು ಜಿಮ್ಗೆ ಶೂ ಯೂಸ್ ಮಾಡ್ತೀನಿ. ಶೂ ಏನಕ್ಕೆ ಯೂಸ್ ಮಾಡ್ತೀನಿ ಅಂದ್ರೆ ಡಿಸಿಪ್ಲಿನ್ಗೋಸ್ಕರ. ಕೋಟ್ಗೆ ಪ್ರಾಪರ್ ಗ್ರಿಪ್ ಬೇಕು, ನಮ್ಗೆ ಕಂಫರ್ಟ್ ಸಿಗ್ಬೇಕು ಅಂದ್ರೆ ಜಿಮ್ ಶೂನ ಡಿಸಿಪ್ಲಿನ್ ಕಾಣಿಸ್ಬೇಕು ಅಂದ್ರೆ ಯೂಸ್ ಮಾಡ್ಬೇಕು. ಸ್ಕ್ವಾಟ್, ಕಾರ್ಡಿಯೋ, ಸ್ಟ್ರೆಂತ್ ಟ್ರೈನಿಂಗ್ ಎಲ್ಲದಕ್ಕೂ ಒಂದೇ ಶೂಸ್ ಯೂಸ್ ಮಾಡ್ತೀನಿ ನಾನು. ಬೇರೆ ಬೇರೆ ಶೂಸ್ ಏನ್ ಯೂಸ್ ಮಾಡ್ತಾ ಇಲ್ಲ. ನೀ ಬ್ಯಾಂಡ್ ಯೂಸ್ ಮಾಡ್ತೀನಿ. ನೀ ಬ್ಯಾಂಡ್ ಏನಕ್ಕೆ ಯೂಸ್ ಮಾಡ್ತೀನಿ ಅಂದ್ರೆ ಹೆವಿ ಸ್ಕ್ವಾಟ್ಸ್, ಲಂಜಸ್ ಗೋಸ್ಕರ ಯೂಸ್ ಮಾಡೋದು ನಾನು. ಸ್ಕ್ವಾಟ್ ಟೈಮ್ ಅಲ್ಲಿ ಮಾತ್ರ ಯೂಸ್ ಮಾಡ್ತೀನಿ. ಲೆಗ್ ವರ್ಕೌಟ್ ಮಾಡುವಾಗ ಮಾತ್ರ. ನೀ ಸಪೋರ್ಟಿಗೆ ಸಿಗ್ಬೇಕು, ಬ್ಯಾಲೆನ್ಸ್ ಆಗ್ಬೇಕು. ಟೇಬಲ್ ಗೆ ಅಟ್ಯಾಚ್ ಮಾಡಿ ಲೆಗ್ ಕಿಕ್ ಬ್ಯಾಕ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಹಿಪ್ ಅಡಿಕ್ಷನ್ಸ್, ಲೆಗ್ ವರ್ಕೌಟ್ ಗೋಸ್ಕರ ಯೂಸ್ ಮಾಡ್ತೀನಿ ನಾನು. ಇದು ಗ್ಲೂಟ್ಸ್ ಟಾರ್ಗೆಟ್ ಮಾಡಲು, ಅಪ್ಪರ್ ಗ್ಲೂಟ್ಸ್ ಟಾರ್ಗೆಟ್ ಮಾಡೋದು ತುಂಬಾ ಯೂಸ್ಫುಲ್ ಇದು. ರಿಸ್ಟ್ ಬ್ಯಾಂಡ್ ಹೆವಿ ಲಿಫ್ಟ್ ಮಾಡ್ಬೇಕಾದ್ರೆ ನನ್ಗೆ ರಿಸ್ಟ್ ಸಪೋರ್ಟ್ ಸಿಗ್ಲಿ ಅನ್ನೋ ಕಾರಣಕ್ಕೆ ಯೂಸ್ ಮಾಡ್ತೀನಿ ನಾನು. ಇದರಿಂದ ರಿಸ್ಟ್ ಸ್ಟೇಬಲ್ ಆಗಿರುತ್ತೆ, ಮತ್ತೆ ಇಂಜರಿ ಆಗೋದೇನಾದ್ರೂ ಇದ್ರೆ ಅವಾಯ್ಡ್ ಮಾಡುತ್ತೆ. ಇದು ನನ್ನ ರೆಸಿಸ್ಟೆನ್ಸ್ ಬ್ಯಾಂಡ್. ಲೆಗ್ ವರ್ಕೌಟ್ ದಿವಸ ಗ್ಲೂಟ್ಸ್ ಆಕ್ಟಿವೇಟ್ ಆಗೋದಕ್ಕೆ ಯೂಸ್ ಮಾಡ್ತೀನಿ ನಾನು. ಆಕ್ಚುಲಿ ನಾನು ಲೆಗ್ ವರ್ಕೌಟ್ ದಿವಸನೇ ಯೂಸ್ ಮಾಡೋದಿದ್ದು ನಾನು. ಇದು ವರ್ಕೌಟ್ ಅಲ್ಲಿ ಮಸಲ್ಸ್ ಕರೆಕ್ಟ್ ಆಗಿ ಎಂಗೇಜ್ ಆಗೋದಕ್ಕೆ ತುಂಬಾ ಸಪೋರ್ಟಿವ್ ಆಗಿರುತ್ತೆ ಇದು, ಈ ಬ್ಯಾಂಡ್ ಯೂಸ್ ಮಾಡೋದ್ರಿಂದ. ಅದಕ್ಕೆ ನನ್ ಫೇವ್ರೆಟ್ ಬ್ಯಾಂಡ್ ಆಕ್ಚುಲಿ ಇದು. ಸೊ ಫ್ರೆಂಡ್ಸ್, ಇವೆಲ್ಲ ನನ್ನ ಜಿಪ್ ಬ್ಯಾಗ್ ಅಲ್ಲಿ ಇರೋ ವಸ್ತುಗಳು.
ನಿಮ್ ಜಿಮ್ ಬ್ಯಾಗ್ ಅಲ್ಲಿ ಯಾವ್ಯಾವ ವಸ್ತುಗಳಿದೆ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನ್ ಕ್ಲಿಕ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.